ನನ್ನ ಹೆಸರು ಗುರುರಾಜ್ ಅಂತೇಳಿ. ನಾನು ಈ ತೋಟ ನಮ್ದು ಇಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ ಟೋಟಲ್ ಎಲ್ಲ ಸೇರಿಸಿ ಒಂದು 8 ಎಕರೆ ತೋಟ ಬರುತ್ತೆ ನಮ್ಮದು. ಇದರಲ್ಲಿ ಇದಕ್ಕೆ ಮುಂಚೆ ಒಂದು ಬೋರ್ವೆಲ್ ಹಾಕ್ಸಿದ್ದೆ, ಮಾಮೂಲಿ ತೆಂಗಿನಕಾಯಿ. ಇದರಲ್ಲಿ ಒಂದು ಅದು ಫೇಲ್ಯೂರ್ ಆಗಿತ್ತು. ಆಮೇಲೆ ಗಿರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಂದು ಇದೆಲ್ಲ ಪಾಯಿಂಟ್ ನೋಡಿ 3 ಪಾಯಿಂಟ್ ಕೊಟ್ಟಿದ್ರು. ಅದರಲ್ಲಿ ಬೆಟರ್ ಪಾಯಿಂಟ್ ಯಾವುದು ಅಂತ ಅವರೇ ಸೆಲೆಕ್ಟ್ ಮಾಡಿ ಅಲ್ಲಿ ಬೋರ್ವೆಲ್ ಹಾಕ್ಸಕ್ಕೆ ಕೊಟ್ಟರು. ಅವ್ರು ಕೊಟ್ಟಿದ್ದಕ್ಕಿಂತ ಒಂದು ಹೆಚ್ಚು ಕಡಿಮೆ 20 ಅಡಿ 10 ಅಡಿ ಮುಂಚೆನೇ ಎಲ್ಲ ಅವ್ರು ಹೇಳಿ ಇದಕ್ಕೆ ಕ್ವಾಂಟಿಟಿಗೆ ನೀರು ಸಿಕ್ತು. ನೀರು ತುಂಬ ಚೆನ್ನಾಗಿ ಬಂದಿದೆ. ಒಂದು 4-4.5 ಇಂಚಷ್ಟು ನೀರು ಬಂದಿದೆ. ಈಗೆಲ್ಲ ನೀರು ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿದೆ ಎಲ್ಲ. ಅಲ್ಲಿ ಬೋರ್ವೆಲ್ ಪಾಯಿಂಟ್ ತೋರಿಸಿದ್ವಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು ಅಂದಾಜು ಒಂದು 400 ಮೀಟರ್ಸ್ ಇದೆ. ಅಲ್ಲಿಂದ ಲಾಸ್ಟ್ ಪಾಯಿಂಟ್ ಗಂಟೆನೂ ಇದೇ ಥರ ಪ್ರೆಷರು ನೀರಾಗಿ ಬರೋಷ್ಟು ನೀರು ಸಿಕ್ಕಿದೆ. ಆ ಪಾಯಿಂಟ್ ತೋರಿಸಿದ್ವಲ್ಲ, ಆ ಬೋರ್ವೆಲ್ ತೆಗ್ಸೋಕೆ ಮುಂಚೆ ಈ ಬೋರ್ವೆಲ್ ತೆಗ್ಸಿದ್ವಿ. ಇದು ಫೇಲ್ ಆಗಿತ್ತು. ಇದು ಫೇಲ್ ಆದಮೇಲೆ ಇದು ತೆಂಗಿನಕಾಯಿನಲ್ಲಿ ತೋರಿಸಿದ್ದು ಪಾಯಿಂಟು. ಇದು ಫೇಲ್ ಆದಮೇಲೆ ನಾವು ಗಿರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಬೋರ್ವೆಲ್ ಅಲ್ಲಿ ತೆಗ್ಸಿದ್ಮೇಲೆ ಅದು ನೀರು ಚೆನ್ನಾಗಿ ಬಂದಿದೆ. ಎಷ್ಟು ಅಡಿ ಇಳಿಸಿದ್ರಿ ಇಲ್ಲಿ? ಇದು 520 ಅಡಿ. ಇದು 520 ಅಡಿ. 520 ಅಡಿ. ಸೊ ಏನು ಯೂಸ್ ಆಗಲಿಲ್ಲ, ನೀರು ಬಂದಿದೆ, ಬಟ್ ಒಳಗಡೆ ಎಲ್ಲ ಇದಾಗಿದೆ, ಉಂಡಿ ಬಿದ್ದಿದೆ. ಓಕೆ. ಈಗಿರ್ತಕ್ಕಂಥ ಪವರ್ ಇದ್ರಲ್ಲಿಲ್ಲ? ಇಲ್ಲ, ಆ ಬೋರಲ್ಲಿ ಇರಲ್ಲ. ಇದು 1.5 ಇಂಚ್ ನೀರು ಸಿಕ್ಕಿದೆ ಅಷ್ಟೇ. ಎಷ್ಟು ತಿಂಗಳು ಆಯ್ತು ಸರ್ ಇದಾಗಿ? ಇದು ಆಯ್ತು 10 ಒಂದು 3 ತಿಂಗಳು ಮುಂಚೆ ತೆಗ್ಸಿದ್ವಿ. ಓಕೆ. ಒಟ್ಟಲ್ಲಿ ಟೆಕ್ನಾಲಜಿ ಯೂಸ್ ಆಯ್ತು ಅಂತ ಹೇಳ್ತೀರಾ? ಸೊ ಈ ಫೇಲ್ ಆಗಿರೋದು ಉದಾಹರಣೆ ಇದೆ, ಅಲ್ಲಿ ಸಕ್ಸಸ್ ಆಗಿರೋದು ಉದಾಹರಣೆ ಇದೆ. ನೋಡಿ, ಇಲ್ಲಿ ಬೋರ್ವೆಲ್ ಪಾಯಿಂಟಿಂಗ್ ಇದೆ. ಸೊ ನಾವು ಎಲ್ಲೇ ಯಾವುದೇ ರೇಡಿಯಸ್ಗೆ ಹೋದ್ರೂ ನೀರು ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಓಕೆ. ನಾವು ಸರೌಂಡಿಂಗ್ ಯಾವುದೇ ಕಡೆ ಹೋದ್ರೂ ಬೋರ್ವೆಲ್ ಎಲ್ಲಿ ವಾಟರ್ ಪಾಯಿಂಟ್ ಇದೆ ಅಲ್ಲೇ ತೋರಿಸುತ್ತೆ. ನೋಡಿ ಇಲ್ಲಿ ಒಳಗಡೆ ಈ ಭೂಮಿ ನಮಗೆ ನೋಡೋಕ್ಕೆ ಫ್ಲಾಟಾಗಿ ಕಾಣುತ್ತೆ, ಫ್ಲಾಟ್ ಬೆಡ್ ಕಾಣುತ್ತೆ. ಬಟ್ ಭೂಮಿ ಒಳಗಡೆ ನಮಗೆ ಬಂಡೆ ಕ್ರಾಸ್ ಆಗೆಲ್ಲ ಇರುತ್ತೆ. ಸೊ ಆ ಕ್ರಾಸಲ್ಲಿ ನಮಗೆ ನೀರು ಎಲ್ಲಿ ಡೌನ್ ಇರುತ್ತೆ, ಬಂಡೆ ಎಲ್ಲಿ ಡೌನ್ ಇರುತ್ತೆ, ಅಲ್ಲಿ ನೀರು ಸ್ಟೋರೇಜ್ ಇರುತ್ತೆ. ಸೊ ಆ ಸ್ಟೋರೇಜ್ ಪಾಯಿಂಟ್ ನಮಗೆ ಎಲ್ಲಿ ಅಂತ ಈ ಪ್ರೊಫೈಲಿಂಗ್ ಮೆಥಡಲ್ಲಿ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಈಗ ಸ್ಕ್ಯಾನಿಂಗ್ ಎಲ್ಲ ಮುಗಿದಿದೆ, ರಿಪೋರ್ಟ್ ಜನರೇಟ್ ಆಗಿದೆ. ಸೊ ನಾವು ಈ ರಿಪೋರ್ಟು ನಾವು ನೋಡಿ ನಾವು ನಿಮಗೆ ಯಾವ್ದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಫೈನಲೈಸ್ ಮಾಡ್ತೀವಿ. ಏನು ಸರ್ ಇದೆಲ್ಲ ಲೇಯರ್ಸು, ಅರ್ತ್ ಲೇಯರ್ಸು. ಇದು ಪೋರೋಸಿಟಿ, ಪಲ್ಮಿನಿಟಿ ಅಂತ ಹೇಳ್ಬಿಟ್ಟು ಈ ಬಂಡೆ, ನೀರು, ರೆಡ್ ರಾಕ್, ಹಾರ್ಡ್ ರಾಕ್, ಸಾಫ್ಟ್ ರಾಕ್, ಇದೆಲ್ಲ ನಮ್ಗೆ ಗೊತ್ತಾಗ್ತಿದ್ದಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸಲ್ಲಿ ನೋಡಿದ್ರೋ, ಹೌದು, ನಾನಿವತ್ತು ಮಾಡ್ತಾ ಇರೋದು ಬೋರ್ವೆಲ್ ಪಾಯಿಂಟ್ ಮಾಡ್ತಕ್ಕಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯೂಶ್ವಲಾಗಿ ನಮ್ಮ ತಾತನ ಕಾಲದಿಂದನೂ ನಮ್ಮ ತಂದೆಯವ್ರ ಕಾಲದಿಂದನೂ ಯೂಶ್ವಲಾಗಿ ಒಂದು ಬೋರ್ ಪಾಯಿಂಟ್ ಮಾಡ್ತಾರೆ ಅಂದರೆ ಒಂದು ತೆಂಗಿನಕಾಯಿ ಅದೆಲ್ಲ ಹಿಡ್ಕೊಂಡು ಸೊ ಬೋರ್ ಪಾಯಿಂಟ್ನ ಮಾಡ್ತಕ್ಕಂಥದ್ದು ನೋಡಿದ್ದೀವಿ. ಅದು ಸಹಜವಾಗಿ. ಅದನ್ನು ಬಿಟ್ಟು ಇವತ್ತು ಟೆಕ್ನಾಲಜಿ 2025 ತುಂಬ ಅಪ್ಡೇಟ್ ಆಗೋಗಿದೆ. ಅದು ಬಿಟ್ಟು ತುಂಬ ಟೆಕ್ನಾಲಜಿ ಮಿಷಿನ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಬೋರ್ ಪಾಯಿಂಟ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ನಾವಿವತ್ತು ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ, ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿಗೆ ಬಂದಿದ್ದೀನಿ, ಒಂದು ಮಾವಿನ ತೋಟಕ್ಕೆ ಬಂದಿದ್ದೀನಿ. ಸೊ ಈ ತೋಟದಲ್ಲಿ ಗಿರೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಇವರೇ ಇಲ್ಲಿ ಪಾಯಿಂಟ್ ಮಾಡಿಕೊಟ್ಟು ಬೋರ್ವೆಲ್ನ ನೀರು ಬರೋ ಥರ ಸಕ್ಸಸ್ಫುಲ್ಲಾಗಿ ಇವರು ಬೋರ್ನ ಮಾಡಿಕೊಟ್ಟಿದ್ದಾರೆ ಪಾಯಿಂಟು. ಸೊ ಅವರು ಕೂಡ ಸಮೃದ್ಧಿಯಿಂದ ಇದ್ದಾರೆ. ಸೊ ಅವರು ಕೂಡ ನೀವು ಹೈಲೈಟ್ಸಲ್ಲಿ ನೋಡಿದ್ರಿ ಯಾವ ಥರ ಹೇಳಿದ್ರು ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಜೊತೆ ಗಿರೀಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಯೂಶುವಲ್ ಆಗಿ ತೆಂಗಿನಕಾಯಲ್ಲೆಲ್ಲ ಪಾಯಿಂಟ್ ಮಾಡೋದು ನೋಡಿದ್ದೀವಿ. ಸೊ ಹೊಸ ಟೆಕ್ನಾಲಜಿ ಬಂದಿದೆ. ಸೊ ಅದು ಯಾವ ಥರ ಇದು ಮಾಡ್ತೀರಾ? ಆ್ಯಕ್ಚುಲಿ ನಾನು ಫಸ್ಟ್ ತೆಂಗಿನಕಾಯಲ್ಲೇ ಮಾಡ್ತಿದ್ದೆ. ತೆಂಗಿನಕಾಯಿ ಮತ್ತು ಎಲ್ಡೋಡ್ ಇದರಲ್ಲೆಲ್ಲ ಮಾಡ್ತಿದ್ದೆ. ಬಟ್ ಅದರಲ್ಲಿ ಅಕ್ಯುರಸಿ 100% ಅಕ್ಯುರಸಿ ಇರಲಿಲ್ಲ. 70% 80% ಬರ್ತಿತ್ತು. ಬಟ್ ಕೆಲವೊಂದು ಕಡೆ ಫೇಲ್ಯೂರ್ ಆಗ್ತಿತ್ತು. ಸೊ ಅದಕ್ಕೆ ಆ ಫೇಲ್ಯೂರ್ ಆಗಬಾರ್ದು ಅಂತ ನಾನೇನು ಕೆಲವೊಂದು ಟೆಕ್ನಾಲಜಿಯಲ್ಲಿ ಅಪ್ಡೇಟ್ ಮಾಡಿದೆ. ಆಮೇಲೆ ಜಿಯೋಗ್ರಫಿ ಬಗ್ಗೆ ತಿಳ್ಕೊಂಡೆ, ಇದು ಮಿಷಿನ್ ತೊಗೊಂಡೆ, ಅಪ್ಡೇಟ್ ಮಾಡಿ ಈಗ ಆಲ್ಮೋಸ್ಟ್ 99% ಏನು ಈ ಕಂಪ್ನಿ ಕಡೆಯವರು 90% ಗ್ಯಾರಂಟಿ ಕೊಡ್ತಿದ್ದಾರೆ. ನಾನು ಆಲ್ಮೋಸ್ಟ್ 99% ನಾನು ಮಾಡೋ ಕಡೆ ಎಲ್ಲ ಪಾಸ್ ಆಗಿದೆ. 99% ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲಿವರೆಗೆ ಎಷ್ಟು ಬೋರ್ ಪಾಯಿಂಟ್ ಮಾಡಿದ್ದೀರಾ? 200+ ಪಾಯಿಂಟ್ಸ್ ಮಾಡಿದ್ದೀನಿ. 200+? ಹೌದು. ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಇದೆಲ್ಲ ಯಾವ್ದು ಯೂಸ್ ಮಾಡ್ತಾ ಇರೋದು ನೀವು? ಇದು ಮ್ಯಾಕ್ಸ್ ಲೋರಾ 750 ಅಂತ. ಓಕೆ, ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ವೆರಿ ಗುಡ್, ಒಳ್ಳೆ ರಿಸಲ್ಟ್ಸ್ ಹೌದು ಬರ್ತದೆ. ನಿಜ. ಓಕೆ ಸರ್, ಇದನ್ನ ಮಾಡೋದ್ರಿಂದ ಈಗ ತೆಂಗಿನಕಾಯಿ ಅದ್ರಲ್ಲೆಲ್ಲ ಮಾಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಬರುತ್ತಾ ಇದರಲ್ಲಿ? ಹೌದು, ನಮಗೆ ಅಕ್ಯುರಸಿ ಸಿಗುತ್ತೆ. ಆಮೇಲೆ ನಮಗೆ ರೀಡಿಂಗ್ಸ್ ಗೊತ್ತಾಗುತ್ತೆ. ಬರ್ದೇ ಇದ್ರೆ ಬರುತ್ತೆ ಸರ್. ಬೋರ್ ಹಾಕ್ಸ್ತೀರಾ? ಓಕೆ. ಬೋರ್ ಆಗದೆ ಇದ್ರೆ ಆಗುತ್ತೆ, ಹಾಗೆ ಆಗುತ್ತೆ. ಫೇಲ್ಯೂರ್ ಅನ್ನೋ ಮಾತೇ ಇಲ್ಲ. ಇಲ್ಲ. ಸಕ್ಸಸ್ ಆಗೇ ಆಗುತ್ತೆ. ಆಲ್ರೆಡಿ ತೆಂಗಿನಕಾಯಿ ಮತ್ತು ಎಲ್ಡೋಡಲ್ಲಿ ನಾನು ಅದರಲ್ಲಿ ನೀರು ಕೊಟ್ಟಿದ್ದೀನಿ, ಅದರಲ್ಲೂ ನೀರು ಕೊಟ್ಟಿದ್ದೀನಿ. ಬಟ್ ಕೆಲವೊಂದು ಕಡೆ ಫೇಲ್ಯೂರ್ ಆಗ್ತಿತ್ತು. ಸೊ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವಾಗ ನಾನು 99% ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಎಲ್ಲೆಲ್ಲಿ ಪಾಯಿಂಟ್ ಮಾಡ್ತೀರಾ? ಆಲ್ಮೋಸ್ಟ್ ಬೆಂಗಳೂರು ಸರೌಂಡಿಂಗ್. ಯಾಕಂದರೆ ತುಂಬ ಕೆಲವು ದೂರದಿಂದ ಕಾಲ್ಸ್ ಬರುತ್ತೆ, ತುಂಬ ಹೋಗ್ತಾ ಬರೋಕ್ಕಾಗಲ್ಲ. ತುಂಬ ಲಾಂಗ್ ಜರ್ನಿ. ಇವಾಗ ಮಂಗಳೂರು ಫಾರ್ ಎಕ್ಸಾಂಪಲ್, ಉಡುಪಿ, ಬೇರೆ ಬೇರೆ ಸ್ಟೇಟ್ಗಳಿಗೂ ಮುಂಚೆ ಎಲ್ಲ ಹೋಗಿದ್ದೀನಿ. ಬಟ್ ಇವಾಗ ತುಂಬ ಟ್ರಾವೆಲ್ ಒಂದು ಸ್ವಲ್ಪ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸ್ ಅವ್ರು 150 ಕಿಲೋಮೀಟರ್ಸ್ ಒಳಗಡೆ ನಾನು ಕವರ್ ಮಾಡ್ಕೊಡ್ತಿದ್ದೀನಿ.
ಇನ್ನು ದೂರ ಆದರೂ ಪರವಾಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಬೇಕೇ ಬೇಕು, ನೀರು ತುಂಬ ಅವಶ್ಯಕತೆ ಇತ್ತು ಅಂದರೆ ಬೇಕಾದ್ರೆ ಹೋಗಿ ಬರ್ತೀನಿ ಫ್ರೀ ಇದ್ದಾಗ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೋತೀರಾ ಅಲ್ವಾ? ಸೊ ನೋಡಿ, ಈಗ ಈ ಮಿಷಿನ್ನ ಯೂಸ್ ಮಾಡಿಬಿಟ್ಟು ಬೋರ್ವೆಲ್ ಪಾಯಿಂಟ್ನ ಮಾಡ್ತಾ ಇದ್ದಾರೆ ಸರ್. ಅದನ್ನ ಯಾವ ಥರ ಏನು ನಮ್ಮ ವೀಕ್ಷಕರಿಗೆ ತೋರ್ಸೋಕ್ಕಾಗುತ್ತಲ್ವಾ? ತೋರಿಸ್ತೀನಿ ಸರ್, ತೋರಿಸ್ತೀನಿ. ಸೊ ಇದೊಂದೇ ಮಿಷಿನ್ ಇನ್ನೂ ಏನಾದರೂ ಇದೆಯಾ? ಇಲ್ಲ, ಇದರಲ್ಲಿ ಇನ್ನೂ ಒಂದು 3 ಮೆಥಡ್ಸ್ ಇದೆ. ಇದು ಬಂದು ಲೊಕೇಟರು, ನೀರು ಎಲ್ಲಿದೆ ಅಂತ ಕಂಡು ಕೊಡುತ್ತೆ. ನಾವು ಮೊದಲು ಏನು ಟ್ರೆಡಿಷನಲ್ ಮೆಥಡ್ ತೆಂಗಿನಕಾಯಿ ಮತ್ತು ಎಳ್ರೋಲ್ ಮಾಡ್ತಿದ್ವಿ, ಅದೇ ಮೆಥಡ್ ಇದರಲ್ಲೂ ಸೇಮ್ ಇದೆ. ಇನ್ನು 2 ಮೆಥಡ್ ಅದೇಂತಕ್ಕೆ ಅಂದರೆ ನಾವು ಏನು ಭೂಮಿ ಒಳಗಡೆ ರಾಕ್ ಫಾರ್ಮೇಷನ್ ಹೆಂಗಿದೆ, ಮಣ್ಣು ಹೆಂಗಿದೆ, ಈ ಥರದ್ದೆಲ್ಲ ನಮಗೆ ಆ ರೀಡಿಂಗಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಎಷ್ಟೊತ್ತು ಹಿಡಿಯುತ್ತೆ ಇದು ಟೈಮು? ಇದೆಲ್ಲ ಡಿಪೆಂಡ್ ಸರ್. ಇದು ಮಿನಿಮಮ್ ನಾವು ನೀರು ಎಲ್ಲ ಚೆನ್ನಾಗಿದೆ, ವಾಟರ್ ಟೇಬಲ್ ಚೆನ್ನಾಗಿದೆ ಅಂದರೆ ನಮಗೆ 1 ಅವರ್ ಒಳಗಡೆ ಗೊತ್ತಾಗುತ್ತೆ. 1 ಅವರ್ 1 ಅವರ್ ಒಳಗಡೆ ಗೊತ್ತಾಗುತ್ತೆ. ವಾಟರ್ ಟೇಬಲ್ ಒಂದು ಸ್ವಲ್ಪ ಇಲ್ಲಿ ಕೆಲವೊಂದು ಕಡೆ ನೀರು ಸ್ಕೇರ್ ಇರುತ್ತೆ, ನೀರು ಕೆಲವೊಂದು ಡ್ರೈ ಏರಿಯಾ, ಡ್ರೈ ಭೂಮಿ ಇರುತ್ತೆ, ಆ ಕಡೆ ಎಲ್ಲ 1 ಡೇ 2 ಡೇ ಆ ಥರ ಎಲ್ಲ ತಗೊಳುತ್ತೆ. ಈ ತೋಟದನ್ನ ಎಲ್ಲಿ ಸಿಕ್ಕಿದ್ರು ಸರ್? ಸರ್, ಇದು ನಾನು ಬೆಂಗಳೂರಲ್ಲಿ ಪಾಯಿಂಟ್ ಮಾಡ್ತಿದ್ದೆ. ಓಕೆ. ಸೊ ಅವರು ಅಲ್ಲಿ ಬಂದು ಲೋಕಲಲ್ಲಿ ನೋಡಿ ನನಗೂ ಒಂದು ಪಾಯಿಂಟ್ ಮಾಡಿಕೊಡಿ ಅಂತ ಹೇಳಿ ಅಲ್ಲಿ ಎಲ್ಲ ಸಕ್ಸಸ್ ಆಗಿತ್ತು. ಸೊ ನಮಗೂ ಒಂದು ಪಾಯಿಂಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಇಲ್ಲಿ ಪಾಯಿಂಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಸಕ್ಸಸ್ ಆಗಿದೆ. ಮುಂಚೆ ಪಾಯಿಂಟ್ಸ್ ಎಲ್ಲ ಒಂದು ಸ್ವಲ್ಪ ಫೇಲ್ಯೂರ್ ಆಗಿತ್ತು, ಮತ್ತು ಏನೇನೋ ಪ್ರಾಬ್ಲಮ್ ಆಗಿತ್ತು. ನಮ್ಮನ್ನು ಕರ್ಕೊಬಂದು ಪಾಯಿಂಟಿಂಗ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಒಂದು 4-4.5 ಇಂಚು ನೀರಿದೆ. ಇವಾಗ ಫುಲ್ ಒಂದು 8-10 ಎಕರೆಗೆ ನೀರಾಗುತ್ತೆ. ಫುಲ್ ವೆರಿ ಗುಡ್. ಹಾಗಾದ್ರೆ ಇದನ್ನ ಯಾವ ತರ ನೀರು ಕಂಡುಹಿಡಿತೀರಾ ಏನೋ ಪ್ರತಿಯೊಂದು ತೋರಿಸಿ ಸರ್ ಪ್ರಾಕ್ಟಿಕಲ್ ಆಗಿ. ಸರಿನಾ? ನೀವು ಕೂಡ ನೋಡಕ್ ರೆಡಿ ಆಗಿದ್ದೀರಲ್ವಾ? ಸೊ ಇದ್ರ ಮುಖಾಂತರ ಯಾವ ತರ ಅವ್ರು ಕಂಡುಹಿಡಿತಾರೆ ನೋಡೋಣ ಸರ್. ಫಸ್ಟು ನಾವು ವಾಟರ್ ಲೊಕೇಟ್ ಮಾಡ್ಕೊಳ್ತೀವಿ, ಎಷ್ಟು ಮೀಟ್ರಿಗೆ ಅಂತ ಸೆಟ್ ಮಾಡಿಕೊಂಡ್ರು. ಇದು ಒಂದೊಂದು ಏರಿಯಾಗೆ ಒಂದೊಂದು ಥರ ವಾಟರ್ ಟೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಳ್ಳಿಗಳ ಕಡೆ ಅಥವಾ ಡ್ಯಾಮು, ರಿವರು ಈ ಥರ ಎಲ್ಲ ಇದ್ದರೆ ನಮಗೆ ಕಮ್ಮಿ ಸಿಗುತ್ತೆ. ಒಂದು 300-300 ಅಡಿ 400 ಅಡಿಗೆಲ್ಲ ಸಿಕ್ಬಿಡುತ್ತೆ. ಇನ್ನು ಕೆಲವೊಂದು ಡ್ರೈ ಲ್ಯಾಂಡ್ಸ್ಗೆಲ್ಲ 1000 ಅಡಿ ಮೇಲೆ ಹೋಗ್ಬೇಕಾಗುತ್ತೆ. ಸೊ ಈ ಕಡೆ ಎಲ್ಲ ನಮಗೆ ಒಂದು 400-500 ಅಡಿಗೆಲ್ಲ ನೀರು ಸಿಗುತ್ತೆ. ಸೊ ಇವಾಗ ನಾನು ತೋರಿಸ್ತೀನಿ ಹೆಂಗೆ ಅಂತ. ಏನು ಆಪ್ರೇಟ್ ಮಾಡ್ತೀರಾ ಅದರಲ್ಲಿ? ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ಅಡಿಗೆ ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಎಷ್ಟು ಡೆಪ್ತ್ ಎಷ್ಟು ಹೋಗಬೇಕು, 150 ಮೀಟರು, 300 ಮೀಟರು, 500 ಮೀಟರು ಈ ಥರ ಸೆಟ್ ಮಾಡಿಕೊಂಡು ನಮಗೆ ಈ ಕಡೆ ಒಂದು 500 ಅಡಿಗೆಲ್ಲ ನೀರು ಸಿಗುತ್ತೆ. ಸೊ 500 ಅಡಿಗೆ ಸೆಟ್ ಮಾಡಿಕೊಂಡು, ಸೊ ಇವಾಗ ನಾನು ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ನೀರು ಎಲ್ಲಿದೆ ಅಂತ ನನಗೆ ಆಟೋಮೆಟಿಕ್ ತೋರಿಸುತ್ತೆ. ನಾನೇನು ಹೋಗಂಗಿಲ್ಲ, ಅದೇ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಬನ್ನಿ ಚೆಕ್ ಮಾಡೋಣ. ಯಾವ ಥರ ಕರ್ಕೊಂಡು ಹೋಗುತ್ತೆ? ಅದೇನು ಗೊತ್ತಾಗ್ತಾ ಇದೆ ನಿಮ್ಮನ್ನು ಹೆಂಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ? ಸರ್, ಇದು ಲೊಕೇಟರು, ಅದು ನೀರು ಎಲ್ಲಿದೆ ಅಂತ ಲೊಕೇಟ್ ಮಾಡುತ್ತೆ. ಅದು ಆಂಟಿನ ಯಾವ ಕಡೆ ತೋರಿಸ್ತಾ ಇದೆ ಆ ಕಡೆ? ಹೌದು. ಇವಾಗ ನಮಗೆ ಹೆಂಗೆ ಈ FM ಇದರಲ್ಲೆಲ್ಲ ನಮಗೆ ಫ್ರೀಕ್ವೆನ್ಸಿ ಸಿಗುತ್ತೆ, ಅದೇ ರೀತಿ ಇದರಲ್ಲಿ ವಾಟರ್ ಫ್ರೀಕ್ವೆನ್ಸಿ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಬೋರ್ವೆಲ್ ಪಾಯಿಂಟಿಂಗ್ ಇದೆ. ಸೊ ನಾವು ಎಲ್ಲೇ ಯಾವುದೇ ರೇಡಿಯಸ್ಗೆ ಹೋದ್ರೂ ನೀರು ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಓಕೆ. ಈಗ ನೋಡಿ, ಈಗ ಇಲ್ಲಿದೆ ಏನು ಬೋರ್ವೆಲ್ ಇಲ್ಲಿದೆ, ನಮಗೆ ಇದು ಫ್ರೀಕ್ವೆನ್ಸಿ ನಮ್ಗೆ ಇಲ್ಲೇ ತೋರಿಸಿದೆ, ಆಂಟಿನಾನು ಇಲ್ಲೇ ತೋರಿಸಿದೆ. ನಾವು ಸರೌಂಡಿಂಗ್ ಯಾವುದೇ ಕಡೆ ಹೋದ್ರೂ ಬೋರ್ವೆಲ್ ಎಲ್ಲಿ ವಾಟರ್ ಪಾಯಿಂಟ್ ಇದೆ ಅಲ್ಲೇ ತೋರಿಸುತ್ತೆ. ನೋಡಿ, ಇಲ್ಲಿ ಅಲ್ಲಿ ಪಾಯಿಂಟ್ 1 ಅಲ್ಲಿ ತೋರಿಸ್ತು, ಪಾಯಿಂಟ್ 2 ಇಲ್ಲಿ ತೋರಿಸ್ತು. ಈಗ ಹಾಗೆ ಮುಂದೆ ಹೋದ್ರೆ ನೋಡಿ, ವಾಟರ್ ಫ್ಲೋ ಆ್ಯಕ್ಚುಲಿ ಕೆಳಗಡೆ ಭೂಮಿ ಕೆಳಗಡೆ ಹಂಗಿಂದ ಹಿಂಗೆ ಬರುತ್ತೆ. 3 ಪಾಯಿಂಟ್ಸ್. ಓಕೆ, 3 ಪಾಯಿಂಟ್ ಮಾಡಿದ್ರಿ. ಸೊ ಇಲ್ಲಿ 4 ಪಾಯಿಂಟ್ಸ್. ನೋಡಿ, ನಾವು ಬೋರ್ವೆಲ್ ಸುತ್ತು ರೇಡಿಯಸ್ ಹೆಂಗೆ ಹೋದ್ರೂ ಅದು ಪಾಯಿಂಟ್ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ನಾವು ಎಸ್ಪೆಷಲಿ ನಾವು ಏನು ಮಾಡ್ತೀವಿ ಅಂದರೆ ಸರ್, ಈಗ ತೆಂಗಿನಕಾಯಿ ಇದರಲ್ಲೆಲ್ಲ ನಮಗೆ ಎಲ್ಲಿದೆ ಅಂತ ಕರೆಕ್ಟಾಗಿ ತೋರಿಸುತ್ತೆ, ಬಟ್ ಮಿಷಿನಲ್ಲೂ ತೋರಿಸುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ, ಈಗ ಒಂದು ವಾಟರ್ ಫ್ಲೋ ಇರುತ್ತಲ್ಲ, ಆ ವಾಟರ್ ಫ್ಲೋ ನಾವು ಬರೀ ಒಂದೇ ವಾಟರ್ ಫ್ಲೋ ಎಲ್ಲಿ ಯಾರೇ ಪಾಯಿಂಟಿಂಗ್ ಮಾಡಿದ್ರು ಅಲ್ಲಿ ನೀರು ಸಿಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಒಂದು ಜಂಕ್ಷನ್ ಇಟ್ಕೊಳ್ತೀವಿ. ಪೂರ್ತಿ ನಾವು ಬೌಂಡ್ರಿ ತೊಗೊಂಡು ನಮಗೆ ಎಲ್ಲಿ ಬೆಸ್ಟ್ ವಾಟರ್ ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸೋರ್ಸ್ ತೊಗೊಳ್ತೀವಿ. ಅದನ್ನು ತೊಗೊಂಡು ಒಂದು 4-5 ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಅದರಲ್ಲಿ ನಮಗೆ ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು ಬೆಸ್ಟ್ ಅಂತ ಇದೆ, ನಾವು ಅದರಲ್ಲಿ ಫೈನಲೈಸ್ ಮಾಡ್ಕೊಡ್ತೀವಿ. ಸೊ ಅದು ನಿಮಗೆ 100 ವರ್ಷ ನಿಮಗೆ ಲೈಫ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತೀರಿ? ಇದಾದಮೇಲೆ ನಾವು ಪ್ರೊಫೈಲಿಂಗ್ ಮಾಡ್ಕೊಡ್ತೀವಿ. ತೋರಿಸಿ ಸರ್ ಅದೊಂದು ಸ್ವಲ್ಪ. ಸೊ ಅದು ಬಂದು ಲೊಕೇಟರು, ಅದು ಫಸ್ಟ್ ಮೆಥಡು. ಅದು ನಮಗೆ ನೀರು ಎಲ್ಲಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡ್ಕೊಡುತ್ತೆ. ಅದರಲ್ಲಿ ಈ ತೆಂಗಿನಕಾಯಲ್ಲಿ ಮತ್ತು ಅಲ್ಲಿ ಎಲ್ರೋಡಲ್ಲಿ ಫಸ್ಟ್ ಮೆಥಡ್ ಅದು ಅಷ್ಟೇ. ಬಟ್ ಈ ಮಿಷಿನಲ್ಲಿ ಏನಂದರೆ ನಮಗೆ ಇನ್ನೊಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹೋಗಿ ಮುಂದೆ ನಮಗೆ ಒಳಗಡೆ ಈ ಭೂಮಿ ನಮಗೆ ನೋಡೋಕ್ಕೆ ಫ್ಲ್ಯಾಟಾಗಿ ಕಾಣುತ್ತೆ.
ಫ್ಲಾಟ್ ಬೆಡ್ ಕಾಣುತ್ತೆ. ಬಟ್ ಭೂಮಿ ಒಳಗಡೆ ನಮಗೆ ಏನು ಬಂಡೆ ಕ್ರಾಸ್ ಆಗೆಲ್ಲ ಇರುತ್ತೆ. ಸೊ ಆ ಕ್ರಾಸಲ್ಲಿ ನಮಗೆ ನೀರು ಎಲ್ಲಿ ಡೌನ್ ಇರುತ್ತೆ, ಬಂಡೆ ಎಲ್ಲಿ ಡೌನ್ ಇರುತ್ತೆ, ಅಲ್ಲಿ ನೀರು ಸ್ಟೋರೇಜ್ ಇರುತ್ತೆ. ಸೊ ಆ ಸ್ಟೋರೇಜ್ ಪಾಯಿಂಟ್ ನಮ್ಗೆ ಎಲ್ಲಿ ಅಂತ ಈ ಪ್ರೊಫೈಲಿಂಗ್ ಮೆಥಡಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇದು ನಮಗೆ ದೊಡ್ಡ ಜಮೀನುಗಳಲ್ಲಾದರೆ 20 ಮೀಟರ್ಸ್ ಹಾಕೊಳ್ತೀವಿ. ಸೊ ನಮಗೆ ಬೆಸ್ಟ್ ಪಾಯಿಂಟ್ ಇಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ನಮಗೆ ಒಂದು ಸಣ್ಣ ಪುಟ್ಟ 30-40 ಸೈಟು ಅಥವಾ ಅರ್ಧ ಸೈಟಲ್ಲಾದರೆ ನಾವು 10 ಮೀಟರ್ಸ್ ಹಾಕೊಂಡು ವಾಟರ್ ಚೆಕ್ ಮಾಡಿ ಅದರಲ್ಲಿ ನಮ್ಗೆ ಬೆಸ್ಟ್ ನಾವು ಕಂಡುಹಿಡ್ಕೊಡ್ತೀವಿ. ಓಕೆ ಸರ್ ನೋಡಿ, ಅದು ನಾವು ಅವಾಗಲೇ ಚೆಕ್ ಮಾಡಿದ್ದು ಹಾರಿಜೆಂಟಲ್, ಅಂದರೆ ಬೆಡ್ ಲೆವೆಲ್ ನಾವು ಚೆಕ್ ಮಾಡಿ ಒಳಗಡೆ ರಾಕ್ ಫಾರ್ಮೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ಇದು ಪ್ರೋಬ್ಸ್ ಅಂತ ಹೇಳ್ತೀವಿ. ಏನು ಪಾಯಿಂಟ್ ಮಾಡಿದಿರೋ ಅದು. ಹಾಂ, ಇದು ಪ್ರೋಬ್ಸು. ಇದು ಫ್ಲಾಟ್ ಒಳಗಡೆ ರಾಕ್ ಫಾರ್ಮೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಗೊತ್ತಾಗುತ್ತೆ. ಮತ್ತು ಒಳಗಡೆ ಎಲ್ಲಿ ನಮ್ಗೆ ಡೀಪ್ ಇದೆ, ಆ ಡೀಪ್ ನಮಗೆ ಇದರಲ್ಲಿ ಹಾರಿಜೆಂಟಲ್ ಸ್ಕ್ಯಾನ್ ಮಾಡಿದ್ರೆ ನಮಗೆ ಆ ಡೀಪ್ ಗೊತ್ತಾಗುತ್ತೆ. ಸೊ ಆ ಡೀಪ್ ಆದಮೇಲೆ ನಮ್ಗೆ ನೆಕ್ಸ್ಟ್ ಸ್ಟೆಪ್ ಸಿಗೋದೆ ಇದು IP, ಇಂಡ್ಯೂಸ್ ಪೋಲರೈಸೇಷನ್ ಮೆಥಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ನಾವು ಆ ಡೀಪ್ಗೆ ನಾವು ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಆ ಡೀಪ್ಗೆ ಸೆಲೆಕ್ಷನ್ ಮಾಡಿಕೊಂಡು ನಮಗೆ ವಾಟರ್ ಲೆವೆಲ್ಲು ಮತ್ತು ವಾಟರು ಎಷ್ಟು ಅಡಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಯುರೇಟಾಗಿ ನಮಗೆ ಈ ಮಿಷಿನ್ಸಲ್ಲಿ ಈ ಮಿಷಿನಲ್ಲಿ ಅಕ್ಯುರೇಟಾಗಿ ನಮಗೆ ಎಷ್ಟು ಅಡಿಗೆ ವಾಟರ್ ಸಿಗುತ್ತೆ, ಎಷ್ಟು ವಾಟರ್ ಗ್ಯಾಪ್ಸ್ ಇದೆ, ಮಣ್ಣಿದೆಯಾ, ಕಲ್ಲಿದೆಯಾ, ವೈಟ್ ರಾಕಾ, ಬ್ಲ್ಯಾಕ್ ರಾಕಾ, ಇದೆಲ್ಲ ನಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಇದು ಟ್ಯಾಬಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಆ ಬ್ಲೂಟೂತ್ ಮುಖಾಂತರ ಅದು ರೀಡ್ ಮಾಡಿ ನಮಗೆ ಇದಕ್ಕೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಈ ರಿಪೋರ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಾವು ನೋಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು 4-5 ಇವಾಗ ದೊಡ್ಡ ತೋಟ ಅಂದರೆ 4-5 ಕಡೆ ಚೆಕ್ ಮಾಡಿರ್ತೀವಿ. ಆ 4-5 ಕಡೆ ಚೆಕ್ ಮಾಡಿ ನಮಗೆ ಎಲ್ಲಿ ಬೆಸ್ಟು ನೀರು ಪಕ್ಕಾ ಸಿಗುತ್ತೆ. ಬರೀ ನೀರು ಸಿಗೋದಲ್ಲ, ಆ ನೀರು ಸಿಗೋದು 160 ವರ್ಷ ಲೈಫ್ ಬರಬೇಕು. ಬರೀ ನೀರು ಪಾಯಿಂಟ್ ಸಿಕ್ಕಿ ಅದು ಏನೋ ಒಂದು ಸ್ವಲ್ಪ ದಿನ ಓಡಿ ಫೇಲ್ಯೂರ್ ಆಗೋ ಪಾಯಿಂಟ್ಸ್ ನಾವು ಕೊಡೋದೇ ಇಲ್ಲ. 160 ವರ್ಷ ಲೈಫ್ ಬರೋಂಥ ಬೋರ್ವೆಲ್ ಪಾಯಿಂಟ್ನ ನಾವು ಕೊಡ್ತೀರಾ. ಈಗ ಅದು ಲ್ಯಾಪ್ಟಾಪ್ ಈ ಟ್ಯಾಬಲ್ಲಿ ಏನು ಕನೆಕ್ಷನ್ ಇದೆ, ಯಾವ ಥರ ತೋರಿಸ್ತೀರಾ? ಇದು ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಅದು ರೀಡ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕು. ಫಾರ್ ಎಕ್ಸಾಂಪಲ್ ಒಂದು 500 ಅಡಿ, 1000 ಅಡಿ, 1600 ಅಡಿವರೆಗೂ ಸ್ಕ್ಯಾನ್ ಆಗುತ್ತೆ. ಅದು ರೀಡ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ತಗೊಳುತ್ತೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ ನಮಗೆ ಫೈನಲಿ ಇದರಲ್ಲಿ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿ ನಾವು ಇದರಲ್ಲಿ ಅನಲೈಸ್ ಮಾಡ್ತೀವಿ. ನಮಗೆ ಯಾವ್ದು ಬೆಸ್ಟ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಆಫೀಸಲ್ಲಿ ಕೂತ್ಕೊಂಡು ಅನಲೈಸ್ ಮಾಡಿ ನಾವು ನಿಮಗೆ ಫೈನಲ್ ಯಾವ ಪಾಯಿಂಟ್ ಬೋರ್ವೆಲ್ ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4 ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಹೇಳ್ತೀವಿ. ನೀವು ಅದನ್ನು ಡ್ರಿಲ್ ಮಾಡಿದ್ರೆ ನಿಮಗೆ ಒಳ್ಳೆ ಟ್ಯಾಬಲ್ ನೋಡೋದೇ ಫೈನಲ್ ಸ್ಟೇಜ್. ಹೌದೌದು, ಅದೇ ಡೆಡ್ ಎಂಡ್. 3 ಮೆಥಡ್ಸ್ ಇದೆ. ಒಂದು ಲೊಕೇಟರ್, ಇನ್ನೊಂದು ಪ್ರೊಫೈಲಿಂಗ್ ಮೆಥಡು, ಹಾರಿಜೆಂಟಲ್, ಇದು IP, ಇಂಡ್ಯೂಸ್ ಪೋಲರೈಸೇಷನ್ ಮೆಥಡ್. ಇದು ಡೀಪ್ ಹೋಗುತ್ತೆ. ಅದರಲ್ಲಿ ನಮಗೆ ಎಷ್ಟು ಅಡಿಗೆ ವಾಟರ್ ಸಿಗುತ್ತೆ ಮತ್ತು ಎಷ್ಟು ಗ್ಯಾಪ್ ಇದೆ, ಇದೆಲ್ಲ ಯಾವ ರಾಕ್ ಫಾರ್ಮೇಷನ್, ಬ್ಲ್ಯಾಕ್ ರಾಕ್, ವೈಟ್ ರಾಕ್, ಸ್ಯಾಂಡ್ ಎಲ್ಲನೂ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಸ್ಕ್ಯಾನಿಂಗ್ ಎಲ್ಲ ಮುಗಿದಿದೆ, ರಿಪೋರ್ಟ್ ಜನರೇಟ್ ಆಗಿದೆ. ಸೊ ನಾವು ಈ ರಿಪೋರ್ಟು ನಾವು ನೋಡಿ ನಾವು ನಿಮಗೆ ಯಾವ್ದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಫೈನಲೈಸ್ ಮಾಡ್ತೀವಿ. ಏನು ಸರ್ ಇದೆಲ್ಲ ಲೇಯರ್ಸು, ಅರ್ತ್ ಲೇಯರ್ಸು. ಇದು ಪೋರೋಸಿಟಿ, ಪಲ್ಮಿನಿಟಿ ಅಂತ ಹೇಳ್ಬಿಟ್ಟು ಈ ಬಂಡೆ, ನೀರು, ರೆಡ್ ರಾಕ್, ಹಾರ್ಡ್ ರಾಕು, ಸಾಫ್ಟ್ ರಾಕು, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ. ಇದು ನೋಡಿ 3D ಬಂಡೆ. ನಾವು ಭೂಮಿ ಒಳಗಡೆ ಈ ರೀತಿ ಇರುತ್ತೆ ಬಂಡೆ. ಇಲ್ಲಿ ನಮಗೆ ಮೇಲೆ ಭೂಮಿ ಫ್ಲಾಟಾಗಿ ಕಾಣುತ್ತೆ, ಬಟ್ ಒಳಗಡೆ ಈ ಥರ ಬಂಡೆ ಇರುತ್ತೆ. ಈ ಬಂಡೆ ಒಳಗಡೆ ನಮ್ಗೆ ನೀರು ಸಿಗೋದು, ವಾಟರ್ ಫ್ಲೋ ಈ ಬಂಡೆ ಒಳಗಡೆ ಇರುತ್ತೆ. ಈ ಬಂಡೆ ಎಲ್ಲಿ ಬೆಸ್ಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮಗೆ ಈ 3D ಮ್ಯಾಪಿಂದ ಗೊತ್ತಾಗುತ್ತೆ. ಪ್ಲಸ್ ಈ ರಿಪೋರ್ಟ್ಸಿಂದ ನಮ್ಗೆ ಗೊತ್ತಾಗುತ್ತೆ. ಓಕೆ. ಮತ್ತು ಬೇರೆ ನೋಡಿ, ಇದು ವಾಟರ್ ಸೋರ್ಸ್. ಇದು ನೋಡಿ, ಇದು ರೆಡ್ ರಾಕು. ಇಲ್ಲಿ ನೀರು ಹರಿಯಲ್ಲ. ಇಲ್ಲಿ ಈ ವಾಟರ್ ಇದೆಯಲ್ಲ, ಇಲ್ಲಿ ವಾಟರ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ನಮ್ಗೆ ಗೊತ್ತಾಗುತ್ತೆ ಈ ಮ್ಯಾಪಲ್ಲಿ. ಇಲ್ಲಿ ವಾಟರ್ ಇದೆ, ಇಲ್ಲಿ ಇಳಿಯಪ್ಪ, ಬೋರ್ ಇಲ್ಲಿ ಇಳಿಯಪ್ಪ ಅನ್ನೋ ಥರ. ಹೌದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಲ್ಲಿ ವಾಟರ್ ಸೋರ್ಸ್ ಇದೆಯಲ್ಲ, ಆ ವಾಟರ್ ಸೋರ್ಸ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಮ್ಯಾಪಲ್ಲಿ ಗೊತ್ತಾಗುತ್ತೆ. ಸೊ ನಾವು ಅಲ್ಲಿ ಪಾಯಿಂಟಿಂಗ್ ಕೊಡ್ತೀವಿ. ಆ ಪಾಯಿಂಟಿಂಗ್ ಅಲ್ಲಿ ಡ್ರಿಲ್ ಮಾಡಿದಾಗ ನಮಗೆ ಆ ವಾಟರ್ ಸೋರ್ಸ್ ರೀಚ್ ಆಗುತ್ತೆ. ಸೊ ಇದೆಲ್ಲ ಇದರಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ. ಹೌದೌದು. ಇದು ಬಂಡೆಯಲ್ಲಿ ನಮ್ಮ ಬಾವಿ ಥರ ಇರುತ್ತೆ. ನಾವಿಲ್ಲೇ ನಮ್ಮ ಪಾಯಿಂಟು ನಾವು ಇದು ಡ್ರಿಲ್ಲಿಂಗ್ ಕೊಡೋದು. ಸೊ ಇಲ್ಲಿ ಡ್ರಿಲ್ ಮಾಡಿದಾಗಲೇ ನಮಗೆ ಪರ್ಮನೆಂಟ್ ಸೋರ್ಸ್ ಸಿಗೋದು. ಸರ್, ಇದು ಯಾವುದೋ ಆರ್ಡಿನರಿ ಮಿಷಿನ್ಸ್ ಅಲ್ಲ, ಲಕ್ಷಾಂತರ ರೂಪಾಯಿ ಪ್ರಾಡಕ್ಟ್ಸು. ಮೇಯ್ನ್ಲಿ ನಮ್ಗೆ ಬೇಕಾಗಿರೋದು ಕ್ವಾಲಿಟಿ. ಸೊ ಅದಕ್ಕೆ ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈ US ಇಂದ ಮಿಷಿನ್ ತರಿಸಿದ್ದೀವಿ ಸರ್. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು, ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಅಲ್ಲ, ಅವ್ರು ಬೆಂಗಳೂರು ಸುತ್ತಮುತ್ತ ಎಲ್ಲೇ ಇದ್ರು ಕೂಡ ಬೋರ್ ಪಾಯಿಂಟ್ನ ಮಾಡಿಕೊಡ್ತೀರಾ? ಹಾಂ, ಬೆಂಗಳೂರು ಸುತ್ತಮುತ್ತ 150 ಕಿಲೋಮೀಟರ್ಸ್ ಒಳಗಡೆ ಎಲ್ಲೇ ಇದ್ರು ಬಂದು ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಹಾಗಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಲ್ವಾ? ಹಾಂ ಸರ್. ಕೆಲವೊಂದು ಸರಿ ಬಿಸಿ ಬರುತ್ತೆ. ಜಸ್ಟ್ ನಮಗೆ ಬಿಸಿ ಬಂದಾಗ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ ಯಾವ ಏರಿಯಾ ಲೊಕೇಶನ್ ಅಂತ, ನಾವು ಕಾಲ್ ಬ್ಯಾಕ್ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು ಸರ್.